ಎಲ್ಲರಿಗೂ ನಮಸ್ಕಾರ. CK Angry Foodie ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗಿನ ಬೆಂಗಳೂರು ವೆದರ್ಗೆ ಒಂದು ಬಿಸಿ ಬಿಸಿ ಖಾರವಾಗಿ ಒಂದು ಮಸಾಲೆ ಪುರಿ ಇದ್ದರೆ ಏನು ಸೂಪರ್ ಆಗಿರುತ್ತೆ. ಅದನ್ನು ನೀವು ಮನೆಯಲ್ಲೇ ಯಾವ ರೀತಿ ಶುದ್ಧವಾಗಿ ಸೂಪರಾಗಿ ರುಚಿಯಾಗಿ ಮಾಡ್ಕೋಬೋದು ಅಂತ ನಾನು ತೋರಿಸ್ಕೊಡ್ತೀನಿ. ಫುಲ್ಲು ನಿಮಗೆ ರೋಡ್ ಸೈಡಲ್ಲಿ ಯಾವ ಥರ ಸಿಗುತ್ತೋ ಅದೇ ಟೇಸ್ಟೇ ಸಿಗುತ್ತೆ. ಟ್ರೈ ಮಾಡಿ ಒಂದ್ಸಲಿ. ನೋಡಿ, ಈಗ ಅದಕ್ಕೆ ಏನೇನು ಐಟಮ್ ಬೇಕು ಅಂತ ಹೇಳ್ತೀನಿ. ಇದು ಮಸಾಲೆ ತಯಾರಿಸೋಕ್ಕೋಸ್ಕರ ಒಂದು 3 ಒಣಮೆಣ್ಸಿನ್ಕಾಯಿ, 1-2 ಹಸಿಮೆಣ್ಸಿನ್ಕಾಯಿ, ಆಮೇಲೆ ಒಂದು 3 ಚಕ್ಕೆ, ಆಮೇಲೆ ಒಂದು ಸ್ಟಾರ್ ಅನಾನಸ್ಸು, ಆಮೇಲೆ ಒಂದು 4 ಲವಂಗ, ಆಮೇಲೆ 1-2 ಮರಾಠ ಮೊಗ್ಗು, ಆಮೇಲೆ ಇದು ಕಲ್ಲುವ, ಇದೇ ಮೇಯ್ನ್ ಇಂಗ್ರೀಡಿಯೆಂಟು. ಕಲ್ಲುವ ಯೂಸ್ ಮಾಡಿ. ಆಮೇಲೆ ಬೆಳ್ಳುಳ್ಳಿ, ಕಲ್ಲುವ ಯೂಸ್ ಮಾಡಿದ್ರೆ ಸೂಪರಾಗಿ ಬರುತ್ತೆ. ಆಮೇಲೆ ಶುಂಠಿ, ಆಮೇಲೆ ಪುದೀನ ಇಷ್ಟೇ ಹಾಕಿ, ಜಾಸ್ತಿ ಹಾಕಿದ್ರೆ ಕಹಿ ಬರುತ್ತೆ. ಆಮೇಲೆ ಕೊತ್ತಂಬರಿ ಸೊಪ್ಪು, ಆಮೇಲೆ ಸ್ವಲ್ಪ ಕಾಯಿ ತುರಿ, ಆಮೇಲೆ ಒಂದು ಸ್ವಲ್ಪ ಹುರ್ಗಡ್ಲೆ. ನೋಡಿ, ಇದಿಷ್ಟು ಐಟಮು ಇದು ಮಸಾಲೆಗೋಸ್ಕರ. ಇದಿಷ್ಟನ್ನು ರುಬ್ಕೋಬೇಕು. ಈಗ ಇದಿಷ್ಟನ್ನು ಮಿಕ್ಸಿಗೆ ಹಾಕೋತೀನಿ. ನೋಡಿ, ಎಲ್ಲನೂ ಈಗ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಈಗ ಒಂಚೂರು ನೀರು ಹಾಕ್ಬಿಟ್ಟು ರುಬ್ಬಿ. ಇದ್ರ ಯಾವುದು ಉರಿಯೋದಿಲ್ಲ, ಇದರಲ್ಲಿ ಡೈರೆಕ್ಟ್ ಇದೇ ಥರ ಮಾಡೋದು. ಇದನ್ನು ಫುಲ್ಲು ನೈಸಾಗಿ ರುಬ್ಕೋಬೇಕು. ನೋಡಿ, ಎಷ್ಟು ನೈಸಾಗಿ ರುಬ್ಬಿದ್ದೀನಿ. ಫುಲ್ಲು ನೈಸಾಗಿರಬೇಕು. ನೋಡಿ, ಇದು ಬೇಯಿಸಿರೋ ಬಟಾಣಿ ಮತ್ತು ಅದು ಬಟಾಣಿ ನೀರು ಮಸಾಲೆಗೆ ಯೂಸ್ ಆಗುತ್ತೆ. ಅದು ಹಾಕಿದ್ರೇ ಮಸಾಲೆ ನಿಮಗೆ ಟೇಸ್ಟ್ ಬರೋದು. ನಿಮಗೆ ಅದೇ ಮೇಯ್ನ್ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂದರೆ ಇದೇನೆ. ಹೊರಗಡೆ ಈ ಥರ ಮಾಡೋಕ್ಕೋಸ್ಕರ ನಿಮಗೆ ಟೇಸ್ಟಾಗಿ ಬರುತ್ತೆ. ಈಗ ಒಂದು ಪಾತ್ರೆಗೆ ರುಬ್ಬಿರೋ ಅಂಥ ಮಸಾಲೆ, ಆಮೇಲೆ ಬೇಯಿಸಿರೋ ಅಂಥ ಬಟಾಣಿ ನೀರಿತ್ತಲ್ಲ ಎತ್ತಿಟ್ಟಿದ್ವಲ್ಲ ಅದು, ಸ್ವಲ್ಪ ಕಲ್ಲುಪ್ಪು ಯೂಸ್ ಮಾಡಿ. ಆವಾಗಲೇ ನಿಮ್ಗೆ ರುಚಿ ಬರೋದು ಪುಡಿ ಉಪ್ಪಿಗಿಂತ. ಈಗ ಇದು ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಉಪ್ಪೆಲ್ಲ ಕರಗ್ಬಿಟ್ಟು ಇದು ಚೆನ್ನಾಗಿ ಕುದಿಬೇಕು. ಅಲ್ಲಿ ತನಕ ಚೆನ್ನಾಗಿ ಕುದಿಸಿ ಒಂದು 5 ನಿಮಿಷ. ನೋಡಿ ಹೆಂಗೆ ಕುದೀತಾ ಇದೆ. ಇವಾಗ ಮಸಾಲೆ ಚೆನ್ನಾಗಿ ಕುದೀತಾ ಇದೆ. ನೀವು ಜಾಸ್ತಿ ಕುದ್ದಷ್ಟು ಟೇಸ್ಟ್ ಸೂಪರಾಗಿ ಬರುತ್ತೆ. ಈಗ ಇದು ಗಟ್ಟಿ ಬರೋಕ್ಕೋಸ್ಕರ ನೋಡಿ, ನಾನು ಕಡಲೆ ಹಿಟ್ಟನ್ನ ನೀರಲ್ಲಿ ಕಲಿಸ್ಕೊಂಡಿದ್ದೀನಿ 1 ಚಮಚ. ಅದನ್ನು ಹಾಕ್ತಾಯಿದ್ದೀನಿ. ಸೇಮ್ ಈ ಹೊರಗಡೆ ಮಾಡೋದು ಇದೇ ಥರನೇ. ಗಟ್ಟಿ ಬರೋಕ್ಕೋಸ್ಕರ ಕಡಲೆ ಹಿಟ್ಟು ಹಾಕ್ತಾರೆ, ಒಬ್ಬೊಬ್ರು ಗೋಧಿ ಹಿಟ್ಟು ಹಾಕ್ತಾರೆ. ನೋಡಿ, ಈಗ ಚೆನ್ನಾಗಿ ಕುದೀತಾ ಇದೆ ಇದು. ನೋಡಿ, ಈಗ ಮಸಾಲೆ ರೆಡಿ ಆಯಿತು. ಚೆನ್ನಾಗಿ 10 ನಿಮಿಷ ಕುದ್ದಿದೆ, ಮಸಾಲೆ ರೆಡಿ. ಈಗ ಒಂದು ಪ್ಲೇಟಿಗೆ ಪೂರಿ. ಈ ಬೇಸಿಗೆಗೆ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ಬಿಸಿ ಬಿಸಿಯಾಗಿ ತಿಂತಾಯಿದ್ರೆ ಸೂಪರಾಗಿರುತ್ತೆ. ಪೂರಿ ಎಷ್ಟು ಬೇಕಾದ್ರೂ ಹಾಕೋಬೋದು. ನಾನಿಲ್ಲಿ ಒಂದು 6 ಪೂರಿ ತೊಗೊಂಡಿದ್ದೀನಿ. ಹೊರಗಡೆ ಹೆಂಗೆ ಕೊಡ್ತಾರೆ ಅದೇ ಥರ. ಅದಕ್ಕೆ ಬೇಯಿಸಿರೋ ಅಂಥ ಬಟಾಣಿ, ಆಮೇಲೆ ಸ್ವಲ್ಪ ಖಾರ ಚಟ್ನಿ, ಆಮೇಲೆ ಒಂದು ಸ್ವಲ್ಪ ಸ್ವೀಟು, ಈಗ ಮಸಾಲೆ ಮಾಡ್ಕೊಂಡಿದ್ವಲ್ಲ ಅದು ಮಸಾಲೆ. ನೋಡಿ, ಸೇಮ್ ನಿಮಗೆ ಬೆಂಗಳೂರು ರೋಡ್ ಸ್ಟೈಲಲ್ಲಿ ಯಾವ ಥರ ಸಿಗುತ್ತೆ ಅದೇ ಥರನೇ ನಿಮಗೆ ಸೇಮ್ ಟೇಸ್ಟ್ ಬರುತ್ತೆ. 100% ಅದೇ ಟೇಸ್ಟ್ ಬರುತ್ತೆ ಇದು. ಈಗ ಸ್ವಲ್ಪ ಮೊಸರು, ಚೂರು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ಒಂದು ಚೂರು ಖಾರದ ಪುಡಿ, ಬೇಕು ಖಾರ ತಿನ್ನೋರು ಖಾರದ ಪುಡಿ ಹಾಕ್ಕೊಳ್ಳಿ. ಸ್ವಲ್ಪ ಈರುಳ್ಳಿ. ಸುಮಾರು ಜನ ನಿಮಗೆ ಆಮೇಲೆ ಈರುಳ್ಳಿ ಆಲೂಗೆಡ್ಡೆ ಎಲ್ಲ ರುಬ್ಬೋದು ತೋರಿಸ್ತಾರೆ, ಅದೆಲ್ಲ ಚೆನ್ನಾಗಿ ಬರೋಲ್ಲ. ಇದು ಮಾಡ್ಕೊಳ್ಳಿ, ಸೂಪರಾಗಿ ಬರುತ್ತೆ. ಸ್ವಲ್ಪ ಕ್ಯಾರೆಟು, ಕೊನೆಯಲ್ಲಿ ಸೇವು. ಅದೆಲ್ಲ ನಿಮಗೆ ಟೇಸ್ಟ್ ಚೆನ್ನಾಗಿರೋಲ್ಲ. ಈ ಟೈಪ್ ಮಾಡ್ಕೊಳ್ಳಿ. ಇದು ಸೇಮ್ ನಿಮಗೆ ರೋಡ್ ಸೈಡಲ್ಲಿ ಯಾವ ಥರ ಸಿಗುತ್ತೆ ಅದೇ ಥರನೇ ಬರುತ್ತೆ ಟೇಸ್ಟು. ಕೊನೆಗೆ ಸೌತೆಕಾಯಿ. ನೋಡಿ ಎಷ್ಟು ಸೂಪರಾಗಿದೆ ಮಸಾಲೆ. ನೋಡಿ, ಬೆಂಗಳೂರು ಸ್ಟ್ರೀಟ್ ಸ್ಟೈಲ್ ಮಸಾಲೆ ಪುರಿ ರೆಡಿಯಾಗಿದೆ. ನೀವು ಒಂದ್ಸಲಿ ಮಾಡ್ಕೊಳ್ಳಿ. ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಹೊಸ್ದಾಗಿ ನೋಡ್ತಿರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ನನ್ನ ಚಾನಲಲ್ಲಿ ತುಂಬ ಚಾಟ್ಸ್ಗಳಿದ್ದಾವೆ ನೋಡಿ. ಮಾರ್ನಿಂಗ್ ಬ್ರೇಕ್ಫಾಸ್ಟು ಇದೆ, ಅದು ನೋಡಿ. ಸಾಂಬಾರ್ ಪೌಡರ್ ಇದ್ದಾವೆ. ಎಲ್ಲನೂ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ. ಥ್ಯಾಂಕ್ ಯು.